ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಗೆ ಗೊತ್ತಾ ಇರ್ತದೆ, ಸ್ಕಾಲರ್ಶಿಪ್ಗೆ ಆಗಿರ್ತದೆ. ಸೊ ಗೌರ್ನಮೆಂಟ್ ಅಲ್ಲ, ನಾನ್ ಗೌರ್ನಮೆಂಟ್. ಓಕೆ, ಅಂದರೆ ಕೆಲವೊಂದಿಷ್ಟು ಕಂಪ್ನೀಸ್ಗಳು ಏನಪ್ಪ ಅಂತಂದರೆ ಎಲ್ಲ ಒಂದು ಸ್ಟೂಡೆಂಟಿಗೆ ಅಂತಂದರೆ ತಮ್ಮ ಒಂದು ಬರ್ತಕ್ಕಂಥ ಅಮೌಂಟಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಸ್ಟೂಡೆಂಟ್ಗೋಸ್ಕರ ಸ್ಕಾಲರ್ಶಿಪ್ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಹುಡುಗರಿಗೆ ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಭಾಳಷ್ಟು ಅಂತಂದರೆ ನಾವು ನಾನ್ ಗೌರ್ನಮೆಂಟಲ್ಲಿ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ. ಅದರಲ್ಲಿ ಟಾಪ್ 10 ತೊಗೊಂತಂದರೆ ಇದು ಕೂಡ ಒಂದು. ಓಕೆ ಸರಿ, ಈಗ ಮಾತಾಡ್ತಾ ಹೋಗ್ತೀನಿ ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಎಷ್ಟೆಲ್ಲ ಬರ್ತದೆ ಮತ್ತು ನೀವು ಏನೆಲ್ಲ ಮಾಡಬೇಕು ಅನ್ನೋದು. ಸೊ ಈಗ ಸ್ಕಾಲರ್ಶಿಪ್ ನೀವು ಮಾಡೋ ಗೊತ್ತೇ ಇರ್ತದೆ. HDFC ಬ್ಯಾಂಕ್ ಪರಿವರ್ತನಾ ECSS ಪ್ರೋಗ್ರಾಮ್ 2025-26 ಅಂದರೆ ವರ್ಷನೂ ಕೂಡ ಮಾಡ್ತಾರೆ. ಈ ವರ್ಷ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ ನೋಡಿ. ಫಾರ್ ಕ್ಲಾಸ್ 12 1 to 12 ಇದ್ದರು ಕೂಡ ಹಾಕ್ಬೋದು. ಆ್ಯಂಡ್ ಡಿಪ್ಲೊಮಾ ಯಾರು ಕಲ್ತಿದ್ರು ಅವರು ಹಾಕ್ಬೋದು, IT ಹಾಕ್ಬೋದು, ಪಾಲಿಟೆಕ್ನಿಕ್ ಹಾಕ್ಬೋದು. ಆ್ಯಂಡ್ UG ಆ್ಯಂಡ್ PG ಕೋರ್ಸಸ್ ಅಂದರೆ ಪ್ರೊಫೆಷನಲ್ ಕೋರ್ಸ್ಗಳು ಯಾರು ಕಲಿತಾ ಇರ್ತಾರೋ, ವೃತ್ತಿಪರ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಯಾರು ಕಲಿತಾ ಇರ್ತಾರೋ ಎಲ್ಲ ಒಂದು ವಿದ್ಯಾರ್ಥಿಗಳು ಈ ಸದ್ಯಕ್ಕೆ ಸ್ಕಾಲರ್ಶಿಪ್ ಹಾಕ್ಬೋದು. ಸರಿ, ಒಂದೊಂದಾಗಿ ಕಲಿತಾ ಹೋಗಿ ನೋಡ್ತಾ ಬಿಡೋಣ. ಸೊ ನಮಗೆ ಈ ಸದ್ಯಕ್ಕೆ ಹುಡುಗರು ನಮ್ಮ ಒಂದು ಚಾನಲ್ ನೋಡೋರು ಜಾಸ್ತಿ ಯಾರಂತಂದರೆ ಅಂಡರ್ ಗ್ರ್ಯಾಜುಯೇಷನ್ ಅಂದರೆ ಪ್ರೊಫೆಷನಲ್ ಸದ್ಯಕ್ಕೆ ಇರುವಂಥ ಕೋರ್ಸಸ್ಸು. ನೀವು ಬೇಕಾದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕಾದ್ರೆ ನೋಡ್ಕೋರಿ. ಆ್ಯಂಡ್ ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ ಕೂಡ ಇರ್ತದೆ, ಬೇಕಾದ್ರೆ ಅದು ಕೂಡ ನೋಡ್ರಿ. ಸೊ ನಾನು ಸದ್ಯಕ್ಕೆ ಈಗ ಏನಂತಂದರೆ ಅಂಡರ್ ಗ್ರ್ಯಾಜುಯೇಷನ್ ಅಂತ ತೊಗೊಳ್ತೀನಿ. ಯಾಕಂದರೆ ಹುಡುಗರು ಜಾಸ್ತಿ ನಮ್ಮ ಚಾನಲ್ ನೋಡೋರು ಅವರೇ ಇದ್ದಾರೆ. ಸೊ ಇದಕ್ಕೇನೆಲ್ಲ ಎಲಿಜಿಬಿಲಿಟಿ ಇದೆಯಪ್ಪ. ಲೈಕ್ ಎಕ್ಸಾಂಪಲ್ ಈಗ ಲಾಸ್ಟ್ ಡೇಟ್ ಬಂದುಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿ, September 4. ಓಕೆ, September 4 ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಹಂಗಾಗಿ ಎಲಿಜಿಬಿಲಿಟಿ ಏನಂತಂದರೆ ಒಂದೊಂದಾಗಿ ಪಾಯಿಂಟ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂತಂದರೆ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ ಇರಬೇಕಾಗಿರ್ತದೆ. ಲೈಕ್ ಎಕ್ಸಾಂಪಲ್ ನಿಮಗೆ ಜನರಲ್ ಕೋರ್ಸಸ್ ಆಗಿರ್ಬೋದು. ಲೈಕ್ ಎಕ್ಸಾಂಪಲ್ BCom, BSc, BA, BCA ಎಟ್ಸೆಟ್ರಾ ಕೋರ್ಸಸ್ ಇನ್ನೂ ಯಾವುದಾದ್ರೂ ಇರ್ತದೆ ನೋಡಿ. ಅಂದರೆ ಗ್ರ್ಯಾಜುಯೇಷನ್ ಕೋರ್ಸಸ್ ಆಗಿರಬೇಕು. ಅಥವಾ ಪ್ರೊಫೆಷನಲ್ ಕೋರ್ಸಸ್ ಅಂದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ ಆಗ್ಬೋದು. ಪ್ರೊಫೆಷನಲ್ ಕೋರ್ಸಸ್ ಯಾವುದಪ್ಪ ಎಕ್ಸಾಂಪಲ್ ನಿಮಗೆ BTech, MBBS, LLB, BArc ಮತ್ತು ನರ್ಸಿಂಗ್ ಅಂತಂದರೆ ಈಗ ಸದ್ಯಕ್ಕೆ ಕೌನ್ಸಿಲಿಂಗಲ್ಲಿ ಯಾರೆಲ್ಲ ಇದ್ರೀಗ KCT ನೀಟ್ ಸ್ಟೂಡೆಂಟ್ ಅಂದರೂ ಇದ್ರ. ಸೊ ಎಲ್ಲರೂ ಕೂಡ ನೀವು ಏನಪ್ಪ ಬರ್ತೀರಾ, ಪ್ರೊಫೆಷನಲ್ ಕೋರ್ಸಸ್ಸು ಬರ್ತೀರಾ. ಆ್ಯಂಡ್ BA, BCom, BA ಸ್ಟೂಡೆಂಟ್ ನೀವು ಕೂಡ ಏನಂತಂದ್ರೆ ಜನರಲ್ ಸ್ಟೂಡೆಂಟ್ ಆಗಿರ್ತೀರ. ಜನರಲ್ ಡಿಗ್ರಿ ಸ್ಟೂಡೆಂಟ್ ನೀವು ಕೂಡ ಅಪ್ಲೈ ಮಾಡ್ಬೋದು. ಎಲ್ಲಿ ಇಲ್ಲ ನಮ್ಮ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಕಲಿತಾ ಇರಬೇಕು ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಎರಡನೇದು ನೋಡಿ ಕಂಡೀಷನ್ ಏನಿದೆ, ಮಿನಿಮಮ್ 55% ಮಾರ್ಕ್ಸಿಂದ ಪ್ರೀವಿಯಸ್ ಕ್ವಾಲಿಫೈ ಎಕ್ಸಾಮಿನೇಷನ್ ಈಸ್ ರಿಕ್ವರ್ಡ್. ಅಂದರೆ ನೀವು ಈಗ ತಾನೇ ಯಾವುದೋ ಒಂದು ಎಕ್ಸಾಮ್ ಮುಗಿಸ್ಕೊಂಬಂದಿತ್ತಂದರೆ ಮಿನಿಮಮ್ 55% ಇರಬೇಕು. ಅಂದರೆ ಅರ್ಥ ಮಾಡ್ಕೋರಿ. ಈಗ ಲೈಕ್ ಎಕ್ಸಾಂಪಲ್ ಈಗ ತಾನೇ ಜಸ್ಟ್ ಅಡ್ಮಿಷನ್ ಆಗಿತ್ತಂತಂದರೆ ಅಂದರೆ ಸೆಕೆಂಡ್ PUC ಮುಗಿಸ್ಕೊಂಬಂದಿತ್ತಂದರೆ ಈಗ ಜಸ್ಟ್ ಏನಾದರೂ ಬಂದಿದ್ರಪ್ಪ ಅಂತಂದರೆ ನಿಮ್ದು ಸೆಕೆಂಡ್ PUC ಮಿನಿಮಮ್ 55% ಇರಬೇಕು. ಇಲ್ಲಿ ಈಗಾಗಲೇ ನಾನು ಫಸ್ಟ್ ಸೆಮ್ ಮುಗಿದಿದೆ ಅಥವಾ ಸೆಕೆಂಡ್ ಸೆಮ್ ಮುಗಿದಿದೆ, ಥರ್ಡ್ ಸೆಮ್ ಮುಗಿದಿದೆ ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನೇ ಮುಗಿದಿತ್ತಂತಂದರೆ ಜಸ್ಟ್ ಎಕ್ಸಾಮ್ ಏನು ಬರ್ಕೊಂಬಂದಿರ್ತದೋ ಅದ್ರದ್ದು ಮಿನಿಮಮ್ 55% ಇರಬೇಕು. ಅಥವಾ ನೀವು CGPA ಕನ್ವರ್ಟ್ ಮಾಡ್ಕೊಂಡ್ರೆ 5.5 ಅಂತ ಏನು ಕರಿತೀವಿ, 5.5 ಮಿನಿಮಮ್ ಅಷ್ಟಿರಬೇಕು. ಓಕೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಕಂಡೀಷನ್ ಏನಿದೆ, ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು INR 2.5 lakh. ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇರಬೇಕು. ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇರ್ತದೆ ನೋಡಿ, ಅದರಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರ್ತದೆ. ಆ್ಯಂಡ್ ನೋಡಿ ಇವ್ರು ಜಾಸ್ತಿ ಮೇನ್ ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರೆ, ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ಅಪ್ಲಿಕೇಶನ್ ಟು ಹೂ ಹ್ಯಾವ್ ಫೇಸ್ಡ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಿಸ್ ವಿತ್ ಇನ್ ದ ಫಾಸ್ಟ್ 3 years. ನೋಡಿ ಯಾರಲ್ಲಿ ಈ 3 ವರ್ಷದಿಂದ ಏನಾದರೂ ತಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ, ಏನಾದರೂ ಭಾಳ ಪರ್ಸ್ನಲ್ ಏನಾದರೂ ಫೇಸ್ ಮಾಡ್ತಿತ್ತಂತಂದ್ರೆ ಪ್ರಾಬ್ಲಮ್ಸು, ಅಂಥ ಹುಡುಗರಿಗೆ ಜಾಸ್ತಿ ಕೊಡ್ತಿದ್ರೆ. ವಿಚ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ದೇರ್ ಅಬಿಲಿಟಿ ಟು ಬಿಯರ್ ದ ಕಾಸ್ಟ್ ಆಫ್ ಎಜುಕೇಷನ್ ಆ್ಯಂಡ್ ಫುಡ್ ದೆಮ್ ಅಟ್ ರಿಸ್ಕ್ ಆಫ್ ಡಿಸ್ಕಂಟಿನ್ಯೂಯಿಂಗ್ ದೇರ್ ಸ್ಟಡೀಸ್. ಅಂದರೆ ಕೆಲವೊಂದಿಷ್ಟು ಹುಡುಗರು ಏನಪ್ಪ ತಮಗೆ ಕಲಿಬೇಕಂತ ಆಸೆ ಇರ್ತದೆ, ಬಟ್ ಅವ್ರಿಗೆ ಆಗ್ತಾರಲ್ಲ ಅಂಥ ಒಂದು ಸ್ಟೂಡೆಂಟ್ ಎಂಬ ಇಟ್ಕೊಂಡು ಸ್ಟಡಿಗೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಸ್ಟೂಡೆಂಟ್ಗೆ ಕೊಡ್ತಾ ಇದ್ದಾರೆ. ಓಕೆ, ಅಂದರೆ ಡಿಸ್ಕಂಟಿನ್ಯೂ ಆಗಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು. ನೆಕ್ಸ್ಟು ಅವ್ರು ಮೊದಲು ಬಂದುಬಿಟ್ಟು ಭಾರತೀಯ ನಾಗರಿಕರ ಸ್ಟೂಡೆಂಟ್, ಅಂದರೆ ಅವ್ರು ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ, ಅಂದರೆ ಭಾರತೀಯರಿಗೆ ಮಾತ್ರ ಆಗಿರ್ತದೆ ಅಷ್ಟೇ. ನೆಕ್ಸ್ಟ್ ನೋಡಿ ಈ ಒಂದು ಅಪ್ಲಿಕೇಶನ್ ಇಷ್ಟತ್ರ ಎಲಿಜಿಬಿಲಿಟಿ ಇದ್ರೆ ಸಾಕಂದ್ರೆ ಏನಪ್ಪ ಅಂದರೆ ನೀವು ಮಿನಿಮಮ್ 55% ಪ್ರಿವಿಯಸ್ ಇಯರ್ದು ಯಾವುದಾದ್ರು ಒಂದಿರಬೇಕು. ಆ್ಯಂಡ್ ಜನರಲ್ ಡಿಗ್ರಿ ಮತ್ತು ಪ್ರೊಫೆಷನಲ್ ಕೋರ್ಸಸ್ ಯಾವ್ದಾರು ಕಲಿತಾ ಇರಬೇಕು. ಆ್ಯಂಡ್ ಫ್ಯಾಮಿಲಿ ಇನ್ಕಮ್ ಕೂಡ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇಷ್ಟಿದ್ರೆ ಸಾಕು. ಬಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿರೋದು ಯಾರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಗೆ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ಸರಿ, ಲೈಕ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈಗ ಬೆನಿಫಿಟ್ಸ್ ಇದರಿಂದ ಏನು ಸಿಗ್ತದೆ. ಲೈಕ್ ಎಕ್ಸಾಂಪಲ್ ನೀವು ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಏನಾದ್ರು ಜನರಲ್ ಸ್ಟೂಡೆಂಟ್ ಆಗಿದ್ದಾರೆ, ಅಂದರೆ BA, BCom, BSc ಈ ಥರ ಸ್ಟೂಡೆಂಟ್ ಆಗಿತ್ತು ಅಂದರೆ ನಿಮಗೆ 30,000 ಕೊಡ್ತಿದ್ದಾರೆ. ಇಲ್ಲ ಪ್ರೊಫೆಷನಲ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟಡಿ ಕಲಿತಿದ್ರಪ್ಪ ಅಂತಂದರೆ, ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಂಜಿನಿಯರಿಂಗ್ ಕಲಿತಿರ್ಬೋದು, MBBS ಕಲಿತಿರ್ಬೋದು ನೀವು, ಅಥವಾ ಡೆಂಟಲ್ ಕಲಿತಿದ್ರು, ಅಥವಾ BMS ಕಲಿತಿದ್ರು, ಅಥವಾ ನರ್ಸಿಂಗ್ ಕಲಿತಿದ್ರು, ಅಥವಾ ಫಾರ್ಮಸಿ ಕಲಿತಿದ್ರು, ಅಗ್ರಿಕಲ್ಚರ್, ವೆಟರ್ನರಿ ಈ ಥರ ಎಲ್ಲ ಒಂದು LLB ಈ ಥರ ಎಲ್ಲನೂ ಕೂಡ ಏನೊಂದು ಕಲಿತಾ ಇದ್ರು ಕೂಡ ನಿಮಗೆ 50,000 ಕೂಡ ಕೊಡ್ತಾ ಇದ್ದಾರೆ. ಇದು ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಗೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಗೆ 75,000 ಇದೆ. ಅದನ್ನು ಸದ್ಯಕ್ಕೆ ಬೇಡ, ಯಾಕಂದರೆ ನಮ್ಮ ಚಾನಲ್ ನೋಡೋರಿಗೆ ಆಲ್ಮೋಸ್ಟ್ ನಮ್ಮ ಚಾನಲ್ ನೋಡೋರು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್, ಹಂಗಾಗಿ ಹೇಳ್ತಾ ಇರೋದು. ನೆಕ್ಸ್ಟು
ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ, ಸದ್ಯಕ್ಕೂ ಅಪ್ಲಿಕೇಶನ್ ಹಾಕಿಬಿಡ್ತಾರೆ ಅಂತಂದ್ರೆ ಮೊದಲು ಏನೆಲ್ಲ ರೆಡಿ ಇಟ್ಕೋಬೇಕಂದ್ರೆ ನೀವು, ಸೊ ಮೊದಲಿಂದ ಬಂದುಬಿಟ್ಟು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕು. ಆ್ಯಂಡ್ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್, ಯಾಕಂದ್ರೆ ನಿಮಗೆ ಮಿನಿಮಮ್ 55% ಹೇಳಿದ್ರು ಅವರು, ಅಂದರೆ 2024-25 ಪಾಸ್ಔಟ್ ಯಾವುದಾಗಿರ್ತಾರೋ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್, ಲೈಕ್ ಯಾವುದಾದ್ರಲ್ಲಿ ಕಾಣಿಸ್ತಿದ್ರು, ಇದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಂದ್ರೆ ಇದ್ದೇ ಇರ್ತದೆ, ಆಧಾರ್ ಕಾರ್ಡ್ ತೊಗೊರಿ. ನೆಕ್ಸ್ಟ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಸದ್ಯಕ್ಕೆ ಈಗ ಅಡ್ಮಿಷನ್ ಆಗಿದ್ರೆ, ಸದ್ಯಕ್ಕೆ ಅಡ್ಮಿಷನ್ ಯಾವುದಾದ್ರೂ ಆಗಿದ್ರೆ, ಲೈಕ್ ಈಗ ಫಸ್ಟ್ ಸೆಮ್ ಮುಗಿಸೋದು ಸೆಕೆಂಡ್ ಸೆಮ್ ಬಂದಿದ್ರೆ ಅದರ ಅಡ್ಮಿಷನ್, ಓಕೆ, ಇಲ್ಲ ಈ ಜಸ್ಟ್ ಫಸ್ಟ್ ಸೆಮ್ ಅಡ್ಮಿಷನ್ ಆಗಿದೆ ಅಥವಾ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದೆ ಅಂತಂದರೆ ಅಡ್ಮಿಷನ್ ಪ್ರೂಫ್ ಯಾವುದಾದ್ರೂ ಒಂದು, ನಿಮ್ಮ ಫೀ ರಿಸಿಪ್ಟ್ ಇದೆಯೋ ಅಥವಾ ನಿಮ್ಗೆ ಏನೋ ಒಂದು ಕಾಲೇಜ್ ಅಡ್ಮಿಷನ್ ಪ್ರೂಫ್ ಯಾವುದಾದ್ರೂ ಒಂದಾದ್ರೆ ನಡೀತದೆ. ಓಕೆ, ನೆಕ್ಸ್ಟು ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ. ಆ್ಯಂಡ್ ಇನ್ಫಾರ್ಮೇಷನ್ ವಿಲ್ ಬಿ ಕ್ಯಾಪ್ಚರ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ ಬ್ಯಾಕ್ ಬೇಕಪ್ಪ ಅಂತಂದರೆ ನೋಡಿ, ಅಂದರೆ ನಿಮ್ಮ ಪಾಸ್ಬುಕ್ದು ಫ್ರಂಟ್ ಪೇಜ್ ಮೇನ್ ಆಗಿ ಆ್ಯಂಡ್ ಅದಕ್ಕೆ ನಂಬರ್ ಎಲ್ಲ ನೀಟಾಗಿ ಕಾಣ್ತಿರಬೇಕು. ಆ ಥರದ ಅಪ್ಲಿಕೇಶನ್, ಯಾಕಂದರೆ ಯಾರು ಅಪ್ಲಿಕೇಶನ್ ಆಗ್ತಿರ್ತಾರೋ ಅವ್ರದ್ದೇ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ, ಯಾಕಂದರೆ ಆ ಒಂದು ಅಕೌಂಟಿಗೆ ಹೋಗುತ್ತದು. ಓಕೆ ಸರಿ, ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಪ್ರೂಫ್ ಈಗ ಯಾಕೆ ಬೇಕು, 2.5 ಲಕ್ಷಕ್ಕಿಂತ ಕಡಿಮೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇನ್ಕಮ್ ಪ್ರೂಫ್ ಬೇಕಾಗ್ತದೆ. ಸೊ ನಿಮ್ಮ ಹತ್ರ ಎಲ್ಲನೂ ಕೂಡ ಆಲ್ಮೋಸ್ಟ್ ಇನ್ಕಮ್ ಪ್ರೂಫ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇದ್ದೇ ಇರ್ತದೆ, ಅದನ್ನು ತೊಗೊರಿ. ನೆಕ್ಸ್ಟು ಪ್ರೂಫ್ ಆಫ್ ಫ್ಯಾಮಿಲಿ ಪರ್ಸನಲಿಸಸ್, ಅಂದರೆ ಅವ್ರು ಹೇಳಿದ್ರು ಯಾರಾದರೂ ಭಾಳ ಏನಾದ್ರು ಅಂದರೆ ಕ್ರೈಸಸ್ ಏನಾದರೂ ಇತ್ತು ಅಂದರೆ ಅಪ್ಲೈ ಮಾಡಿರಿ. ಲೈಕ್ ಎಕ್ಸಾಂಪಲ್ ನಿಮ್ದು ಏನೋ ಒಂದು ಲೈಕ್ ಯಾವುದೋ ಒಂದು ಭೂಕಂಪ ಆಗತ್ತಪ್ಪ ಅಂತ ಪ್ಲೇಸಸ್ ಇದ್ದರೆ, ಅಲ್ಲಿ ಭೂಕಂಪ ಆಗಿತ್ತು, ಮನೆಯೆಲ್ಲ ಕಳ್ಕೊಂಡಿದ್ರಿ, ನಿಮ್ಮ ಆ ಥರದ್ದೆಲ್ಲ ಕೂಡ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅಂಥವ್ರು ಇದ್ದರೆ ಅಂದರೆ ಆ ಥರದ್ದು ಏನಾದರೂ ನೀವೇನಾದರೂ ಕ್ರೈಸಸ್ ಏನಾದರೂ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡೋದು ಏನಾದರೂ ಇತ್ತಂದರೆ ಅಂಥೊಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಅಂಥವ್ರು ಜಾಸ್ತಿ ಕೊಡ್ತಾರೆ ಅಂತ ಹೇಳೋದು. ಅಪ್ಲಿಕೇಬಲ್ ಇದ್ದರೆ ಮಾತ್ರ, ಎಲ್ಲಕ್ಕಂದರೆ ಬಿಟ್ಟರೆ ನಡೀತದೆ. ಸರಿ, ಇಷ್ಟೇ ನೋಡಿರಿ, ಈ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಇಷ್ಟ ಸದ್ಯಕ್ಕೆ, ಮತ್ತೇನು ಕೂಡ ಬೇಕಾಗಿಲ್ಲ. ಆ್ಯಂಡ್ ನೀವು ಇದುವರೆಗೂ ಕೂಡ ನೀವು ಬಡ್ಡಿ ಫಾರ್ ಸ್ಟೇಟ್ದಲ್ಲಿ ಒಮ್ಮೆ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಲಿಂಕ್ನ ನಾನು ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ ಕೊಟ್ಬಿಟ್ಟಿರ್ತೀನಿ. ಈ ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ಲೈ ನೋ ಅಂತ ಕಾಣಿಸ್ತದೆ ನೋಡಿ, ಈ ಲಿಂಕ್ ಥ್ರೂ ಬಂದರೆ ನಿಮಗೆ ಈ ಅಪ್ಲೈ ನೋ ಅಂತ ಬಟನ್ ಎಲ್ಲಾದರೂ ಒಂದು ಕಡೆ ಕಾಣುತ್ತೆ. ನಿಮಗೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರ್ತಾರೆ, ಈ ರೀತಿ ಕಾಣಿಸುತ್ತೆ. ನೀವೇನು ಮಾಡಬೇಕು ಫಸ್ಟ್ ಟೈಮ್ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಕ್ರಿಯೇಟ್ ಆನ್ ಅಕೌಂಟ್ ಮೊದಲೇ ಮಾಡೋಕ್ಕೂ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಬೇಕು, ಮೊದಲಿಗೆ ನಿಮಗೆ ನಿಮ್ಮ ಫಸ್ಟ್ ನೇಮ್ ಆ್ಯಂಡ್ ಸೆಕೆಂಡ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಆದ ತಕ್ಷಣ ಇಲ್ಲಿ ಅಗ್ರಿ ಮೇಲೆ ಕೊಟ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಸೈನ್ ಅಪ್ ಕೊಡಬೇಕು. ಸೈನ್ ಅಪ್ ಆದ ತಕ್ಷಣ ಏನಪ್ಪ ಆಗಂತ ವಾಪಸ್ ನಿಮ್ಗೆ ಏನು ಬರ್ತದೆ, ವಾಪಸ್ ತಿರ್ಗಿ ನಿಮಗೆ ಏನು ಮಾಡ್ತದೆ, ಡೈರೆಕ್ಟಾಗಿ ಲಾಗಿನ್ ಆಗೋಕೆ ಕೇಳ್ತದೆ. ಲಾಗಿನ್ ಹಾಕಿ ಒಂದೊಂದಾಗಿ ಡಾಕ್ಯುಮೆಂಟ್ಸ್ ಆಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಆ್ಯಸ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಲ್ಲಿ ಯಾವುದೇ ರೀತಿಗೆ ಏನು ಕೂಡ ತೋರಿಸುವಂಗಿಲ್ಲ. ಸೊ ಹಂಗಾಗಿ ಯಾಕಂದರೆ ಇಮ್ಮಿಡಿಯೇಟ್ ಏನಾಗ್ತದೆ, ನಮಗೊಂದು ಕಾಪಿರೈಟ್ ಸ್ಟ್ರೈಕ್ ಕೂಡ ಬೀಳ್ತದೆ. ಆ್ಯಂಡ್ ಆ ವಿಡಿಯೋ ಕೂಡ ಡಿಲೀಟ್ ಆಗ್ತದೆ. ಮತ್ತು ಯೂಟ್ಯೂಬರ್ಸ್ಗೆ ಕೆಲವೊಂದಿಷ್ಟು ನಮಗೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಕೊಡ್ತಾರೆ. ಸೊ ಈ ಥರ ಏನಾದರೂ ನಮ್ಗೆ ಏನಾದರೂ 3 ಸತಿ ಬಂತಂತಂದರೆ ನಮ್ಮ ಚಾನಲ್ ಹೋಗುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಏನು ಹೇಳೋಕ್ಕೋಗಲ್ಲ. ಜಸ್ಟ್ ಏನಂತಂದರೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದೊಂದಾಗಿ ನಿಮ್ಗೆ ಏನಿಲ್ಲ ಪರ್ಸನಲ್, ನಿಮ್ಗೆ ಏನಿಲ್ಲ ಇಷ್ಟೊತ್ತು ಡಾಕ್ಯುಮೆಂಟ್ಸ್ ಇದ್ರು ಎಲ್ಲನೂ ಕೂಡ ರೆಡಿ ಇಟ್ಕೊಂತಾರೆ, ಅವನ್ನೆಲ್ಲನೂ ಕೂಡ ಹಾಕ್ಕೊಂತ ಹೋಗ್ಬಿಡ್ರಿ. ಇವನ್ ನಿನಗೆ ಬಂದಿದೆ ಬರ್ತಲ್ಲ, ಅದನ್ನು ತೋರಿಸಿ ಅಂತ ಹೇಳಿದ್ರೆ ನೀವು ತೋರಿಸ್ತೀನಿ. ಈಗ ನೋಡಿ, ಮೊದಲದಾಗಿ ಇವರು HDFC ಬ್ಯಾಂಕ್ ಪರಿವರ್ತನಾ ಕಡೆಯಿಂದ ಏನಪ್ಪ ಅಂತಂದರೆ ವರ್ಷನೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ. ನಿಮಗೆ ಬೇಕಾದ್ರೆ ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ಇವ್ರು 3 ಲಿಸ್ಟ್ನ ಬಿಡ್ತಾರೆ ವರ್ಷನೂ ಕೂಡ. ನೋಡಿ, ಫಸ್ಟ್ನೇ ಲಿಸ್ಟಿಗೆ ಎಷ್ಟು ಬಿಟ್ಟಿದ್ರು, ಹೋದ ವರ್ಷ 1883 ಬಿಟ್ಟಿದ್ರು 2024-25. ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಒಳಗೆ 954 ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ನ ಕೊಟ್ಟರು. ಆ್ಯಂಡ್ ಥರ್ಡ್ ಲಿಸ್ಟ್ ಒಳಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, 925 ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಅನ್ನೋದು ಕೊಟ್ಟರು. ಸೊ ವರ್ಷನೂ ಕೂಡ ಕೊಡ್ತಾರೆ ಆಯಿತಾ. ವರ್ಷನೂ ಫ್ರೆಶ್ ಆಗಿ ಕೊಡ್ತಾರೆ. ರಿನೋವಲ್ ಇರೋದು ಬೇರೆ. 1 ಟೈಮ್ ಸೆಲೆಕ್ಷನ್ ಆಯ್ತಂದ್ರೆ 4 ವರ್ಷ ಕೂಡ ಬರ್ತದೆ, ಅದು ಅಂದರೆ ಕೋರ್ಸ್ ಮುಗಿಯೋರು ಕೂಡ ಬರ್ತದೆ. ಸೊ ಇದೇನು ಕಾಣಿಸ್ತಿದೆ ಅಂತಂದ್ರೆ 1883 ಮತ್ತು 954 ಹತ್ತತ್ರ ಇಲ್ಲಿ ನೋಡಿ 1923 ಹತ್ತತ್ರ 4000 ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಸೊ ನಮಗೂ ಕೂಡ ತೋರಿಸ್ತೀನಿ ಒಟ್ಟಾಗಿ ನಿಮಗೆ. ಓಕೆ, ಈಗ ನಾನು ನನ್ನ ಬ್ರದರ್ದೇನಪ್ಪ ಅಂದರೆ ಲಾಗಿನ್ ಆಗಿದೆ ನನಗೆ ಬಡ್ಡಿ ಫಾರ್ ಸ್ಟಡಿದಲ್ಲಿ. ಸೊ ನನಗೆ ಇಲ್ಲಿ ನೋಡಿ 2023-24ದಲ್ಲಿ ನನ್ನ ಬ್ರದರ್ಗೆ ಬಂದಿರತಕ್ಕಂಥದ್ದು ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಹಂಗಾಗಿ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಆಯಿತಾ. ಸೊ ನಾನು ಬೇಕಾದರೆ ನಾನು ಇಲ್ಲಿ ಸದ್ಯಕ್ಕೆ ನಿಮಗೆ ಲೈವ್ ತೋರಿಸ್ತೀನಿ. ನಿಮಗೆ ನಾನು ಮೇಲ್ಗಡೆ ಏನಪ್ಪ ಅಂತಂದರೆ ನಂಬರ್ ಹಾಕಿದ್ದೀನಿ, ಅಂದರೆ ಫೋನ್ ನಂಬರ್ ಹಾಕಿಬಿಟ್ಟು ಸರ್ಚ್ನ ಕೊಟ್ಟು ನಾವು ಇಲ್ಲಿ ತೋರಿಸ್ತೀನಿ. ಅಂದರೆ ನಾನು ಆ್ಯಕ್ಚುಲಿ ಏನಂತಾರೆ ಮೇಲ್ಗಡೆ ನಂಬರ್ನ ಏನಾದರೂ ತೋರಿಸಿದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಫೋನ್ ನಂಬರ್ ತೋರಿಸ್ತಲ್ಲ ನಾನು. ಸೊ ನಾನು ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನೋಡಿ ಯಾವ ರೀತಿ ಬರ್ತಿದೆ ನಂದು. ಕಂಗ್ರ್ಯಾಚುಲೇಷನ್, ಯು ಆರ್ ಒನ್ ಆಫ್ ದ ಅವಾರ್ಡೆಡ್ ಆಫ್ ದ HDFC ಪರಿವರ್ತನೆ CSC ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಷನ್ ಕೋರ್ಸಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್. ಅಂದರೆ ನಮ್ಗೆ ಯಾವ ಮೇಲೆ ಕೊಟ್ಟಿದ್ದಾರೆ ಅಂತಂದರೆ ಈ ಪರ್ಸೆಂಟೇಜ್ ಮೇಲೆ. ಅಂದರೆ ನಮ್ಮದು ಪರ್ಸೆಂಟೇಜು ಚೆನ್ನಾಗಿತ್ತು ನಮ್ಮ ಬ್ರದರ್ದು. ಸೊ ಹಂಗಾಗಿ ಕೊಟ್ಟಿದ್ದಾರೆ. ಅಂದರೆ ಅವ್ನು ಎಷ್ಟು ಬಂತಂದರೆ 86% ಇತ್ತು ಆಯಿತಾ. ಸೊ ಹಂಗಾಗಿ 86-87% ಇತ್ತು. ಸೊ ಹಂಗಾಗಿ ಏನಂತಂದರೆ ಸೊ ಪರ್ಸೆಂಟೇಜ್ ಮೇಲೆ ಕೊಟ್ಟರೆ, ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಕೊಟ್ಟಿದ್ರು. ಸೊ ನಿಮಗೂ ಕೂಡ ಅಂದರೆ ಲೈಕ್ ಎಕ್ಸಾಂಪಲ್ ನಿಮ್ದೇನಾದರೂ ಮೆರಿಟ್ ಚೆನ್ನಾಗಿತ್ತು ಅಂತಂದರೆ, ಅಂದರೆ ಮಿನಿಮಮ್ 55% ಇದ್ದರೆ ಹಾಕೊಂಬಿಟ್ರಿ ಎಲ್ಲರೂ ಕೂಡ ಆಯಿತಾ. ಸೊ ಈ ರೀತಿ ಎಲ್ಲನೂ ಕೂಡ ನೀಟಾಗಿ ಏನಪ್ಪ ಅಂದರೆ ಎಲ್ಲನೂ ಕೂಡ ನೋಡಿ ನಾವು ಕರ್ನಾಟಕದವರಾಗಿರೋ ಕಾರಣ ಸೊ ಎಲ್ಲನೂ ಕೂಡ ಅಪ್ಲಿಕೇಶನ್ ನಂಬರು ಆ್ಯಂಡ್ ಎಲ್ಲನೂ ಕೂಡ
ನೀಟಾಗಿ ಬರ್ತದೆ. ಸೊ ಹಂಗಾಗಿ ಬೇಕಾದ್ರೆ ನೋಡಿ ನೇಮ್ ಕೂಡ ಎಲ್ಲನೂ ಕೂಡ ಬಂದೈತೆ. ಇಲ್ಲಿ ಏನಾದರೂ ನಿಮ್ಮ ಫೋನ್ ನಂಬರ್ ತೋರಿಸಂಗಿಲ್ಲ, ಯಾಕಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ತಪ್ಪಾಗ್ತದೆ ಆಯಿತಾ. ಆ್ಯಂಡ್ ಇದೇ ಥರನಾಗಿ ಈ ಸದ್ಯಕ್ಕೆ ನಾನು ನಿಮಗೆ HDFC ಒಂದು ಹೇಳಿದೆ, ಅದೇ ಥರನಾಗಿ ಬೇರೆ ಬೇರೆ ಕಂಪ್ನೀಸ್ಗಳು ನೋಡಿ ಎಷ್ಟೊಂದು ಸ್ಕಾಲರ್ಶಿಪ್ನ ಕೊಡ್ತಾ ಇರ್ತವೆ. ಸೊ ಹಂಗಾಗಿ ಬರ್ತಕ್ಕಂಥ ಸ್ಕಾಲರ್ಶಿಪ್ನ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೇ ಸ್ಟೂಡೆಂಟ್ ಕೊಡ್ತಾ ಇರಲಿ, ಸುಮ್ಮನೆ ಏನಂತಂದರೆ ರೀಲ್ ಎಲ್ಲ ನೋಡೋ ಬದಲು ಏನಂತಾರೆ ಸುಮ್ಮನೆ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಸುಮ್ಮನೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಬಿಟ್ರೆ ಯಾವುದಾದ್ರೂ ಒಂದು ಸೆಲೆಕ್ಷನ್ ಆಯ್ತು ಅಂದರೆ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. ಸೊ ಹಂಗಾಗಿ ಬರೋಬ್ಬರಿ 50,000 ರೂಪಾಯಿ ಬರ್ತದೆ ಹೇಳ್ತಾ ಇದ್ದೀನಿ. 2 ಟೈಮ್ ಕೂಡ ಈಗಾಗಲೇ ಬಂದೈತೆ. ಈ 3rd ಇಯರ್ ಇದೆ ನಾವು, ಈ ವರ್ಷನೂ ಕೂಡ ಬರ್ತದೆ. ಸೊ ಹಂಗಾಗಿ ಪ್ರತಿ ವರ್ಷನೂ ಕೂಡ ಬರ್ತದೆ ಈ ಥರ ಇದು. ಸೊ ಹಂಗಾಗಿ ಮಿಸ್ ಮಾಡ್ಕೊಳ್ಕೋಬೇಡಿ. HDFC ಮಾತ್ರ 4,000 ಸ್ಟೂಡೆಂಟ್ಗೆ ಪ್ರತಿ ವರ್ಷ ಕೊಡ್ತಾರೆ. ಸೊ ಯಾರ್ದೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆಯೋ ಎಲ್ಲರೂ ಕೂಡ ಅಪ್ಲೈ ಮಾಡಿ ಆಯಿತಾ. ಯಾಕಂದರೆ ಎಲ್ಲರೂ ಕೂಡ ಬರ್ತದೆ ನಾನು ಗ್ಯಾರಂಟಿ ಕೊಡಲ್ಲ, ನಾನು ಪದೇ ಹೇಳ್ತಿದ್ದೀನಿ. 4,000 ಸ್ಟೂಡೆಂಟ್ಗೆ ಕೊಡ್ತಿದ್ದಾರೆ ಅಂದ್ಕೊಂಡ್ರು ಕೂಡ ಈಗ ಹುಡುಗರು ಇಡೀ ನಮ್ಮ ಕರ್ನಾಟಕದ ಅಷ್ಟು ಸ್ಟೂಡೆಂಟ್ ಹಾಕಿರಲ್ಲ, ಎಲ್ಲ ಕೂಡ ಹಾಕಿರ್ತಾರೆ. ನಮ್ಮ ಕರ್ನಾಟಕ ಸ್ಟೂಡೆಂಟ್ ಕೂಡ ಸ್ವಲ್ಪ ಜನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ನೀವೇನಾದರೂ ಸೆಲೆಕ್ಷನ್ ಆಯ್ತು ಅಂದರೆ ನಿಮ್ಮ ಹತ್ರ ಲಕ್ಕಿ ಪರ್ಸನ್ಸ್ ಇಲ್ಲ ಆಯಿತಾ. ಸೊ ಹೋಗಿ ಲಿಂಕ್ನ ಡೈರೆಕ್ಟಾಗಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೋಬೋದು ಆಯಿತಾ. ಸರಿ ಕಂಡ್ರು. ಇದೇ ಥರನಾಗಿ ಬೇರೆ ಥರನಾದ ಬೇರೆ ಅಂದರೆ ಜೆನ್ಯೂನ್ ಅಪ್ಲಿಕೇಶನ್ಸ್ ಏನಾದರೂ ಬಂದಾಗ ಹೇಳಿ ಅಂತಂದರೆ ಖಂಡಿತವೂ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಮ ಕಾಮೆಂಟ್ಸಲ್ಲಿ ಇರಬೇಕು. ಇದೇ ಥರನಾಗಿ ಬೇರೆ ಬೇರೆ ಅಂದರೆ ಇನ್ನೂ ಕೂಡ ಜಾಸ್ತಿ ಸ್ಟೂಡೆಂಟ್, ಈಗ 4,000 ಅಂತ ಇರ್ತಿದ್ದು, ಇನ್ನೂ ಕೂಡ ಜಾಸ್ತಿ ಸ್ಟೂಡೆಂಟ್ಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಏನಾದರೂ ಬಂದರೆ ಸೊ ಅಂಥವನ್ನ ಕೂಡ ಹೇಳಿ ಅಂತಂದರೆ ಖಂಡಿತವೂ ಕೂಡ ಹೇಳ್ತೀನಿ ಆಯಿತಾ. ಸರಿ ಕಂಡ್ರು. ಸರಿ, ಇದಕ್ಕೆ ನಾನ್ ಗೌರ್ನಮೆಂಟು ಮತ್ತು ಗೌರ್ನಮೆಂಟು ನಿಮಗೆ SSP ಆಯಿತು, NSP ಆಯಿತು, ಮತ್ತು ಪ್ರೈಸ್ ಮನಿ ಆಯಿತು, ಇದೆಲ್ಲ ಕೂಡ ಬೇರೆ ಬೇರೆ ಇರ್ತವೆ, ಅವನ್ನು ಕೂಡ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.